ಕಾಂಗ್ರೆಸ್ನಲ್ಲಿ ಉಂಟಾಗ್ತಾ ಇರುವಂತಹ ಡಿನ್ನರ್ ಪಾಲಿಟಿಕ್ಸ್ ಬಣ ಬಡಿದಾಟದ ಮಧ್ಯೆ ಡಿಕೆ ಶಿವಕುಮಾರ್ ಅವರು ಟೆಂಪಲ್ ರನ್ ಅನ್ನ ಮಾಡಿರೋದು ಬಹಳಷ್ಟು ಗಮನವನ್ನು ಸೆಳೀತಾರೆ. ಅದು ಕೂಡ ಬಹಳ ಪವರ್ಫುಲ್ ಕ್ಷೇತ್ರಕ್ಕೆ ಅವರು ವಿಸಿಟ್ ಮಾಡಿದ್ದಾರೆ. ಶತ್ರುಗಳ ಸಂಹಾರಕ್ಕಾಗಿ ಪ್ರತ್ಯಂಗಿರ ದೇವಿಯ ದರ್ಶನವನ್ನ ಮಾಡಿದ್ರ. ಹಾಗಾದ್ರೆ ರಾಜಕೀಯ ವಿರೋಧಿಗಳನ್ನ ಹಣಿಯೋದಕ್ಕೆ ದೇವರ ಮೊರೆ ಹೋದ್ರ ಡಿಕೆ ಶಿವಕುಮಾರ್? ಈ ತರದೊಂದು ಪ್ರಶ್ನೆ ಚರ್ಚೆ ಶುರುವಾಗಿದೆ. ಪತ್ನಿ ಜೊತೆಗೆ ಪ್ರತ್ಯಂಗಿರ ದೇವಿಯ ದರ್ಶನವನ್ನ ಡಿಕೆ ಶಿವಕುಮಾರ್ ಪಡೆದಿದ್ದಾರೆ. ತಮಿಳುನಾಡಿನ ಕುಂಭಕೋಣಂನಲ್ಲಿರುವಂತಹ ಪ್ರತ್ಯಂಗಿರ ದೇವಿಯ ದರ್ಶನವನ್ನ ಅವರು ಪಡೆದಿದ್ದಾರೆ. ಶತ್ರುಗಳ ಸಂಹಾರಕ್ಕಾಗಿನೇ ಪ್ರತ್ಯಂಗಿರ ದೇವಿ ಜನಿಸಿ ಬಂದು ಅನ್ನುವಂತಹ ಪ್ರತೀತಿ ಇದೆ. ಪುರಾಣಗಳಲ್ಲಂತೂ ಬಹಳ ಉಲ್ಲೇಖ ಇದೆ. ಶಕ್ತಿ ಪೀಠದಲ್ಲಿ ಅತ್ಯಂತ ಪವರ್ಫುಲ್ ಪೀಠ ಅಂತ ಹೇಳಿದ್ರೆ ಅದು ಪ್ರತ್ಯಂಗಿರ ದೇವಿ. ನೋಡಿ, ಆ ದೇವಸ್ಥಾನದ ಆವರಣದಲ್ಲಿ ಡಿಕೆ ಶಿವಕುಮಾರ್ ತಮ್ಮ ಪತ್ನಿ ಸಮೇತರಾಗಿ ಬಂದು ವಿಶೇಷ ಸಂಕಲ್ಪವನ್ನು ಮಾಡಿದ್ದಾರೆ. ಇಲ್ಲೊಂದು ಹೋಮ ಮಾಡಿಸ್ಬಿಟ್ರಂತೂ ಶತ್ರುಗಳ ನಾಶ ಆಗೋದು ಖಂಡಿತ ಅನ್ನೋ ಮಾತು ಉಲ್ಲೇಖ ಎಲ್ಲ ಇದೆ. ओम त्र्यंबकं यजामहे सुगंधिं पुष्टिवर्धनं श्रीकरं च पवित्रं च सोहरोगनिवारणं लोकवस्यकरं पुण्यं. Wherever there is no BJP government, they are doing partition. Unnecessary, they are creating problem. You see, they wanted to take the powers of the state government in the administration of the institutions also. They want more powers. So they are not giving proper funds to the non-BJP ruled states. That is why all of them are fighting our right, our tax. So whatever we are paying to the central government, we are not getting proper benefit for the states. ಪೂಜೆ ನಂತರ ಡಿಕೆ ಶಿವಕುಮಾರ್ ಕೇಂದ್ರ ಸರ್ಕಾರದ ವಿರುದ್ಧ ವಾಗ್ದಾಳಿನ ಮಾಡಿದ್ರು. ಮತ್ತೆ ಇಲ್ಲಿ ಕಾಂಗ್ರೆಸ್ ಸರ್ಕಾರ ಸೇರಿದಂತೆ ಬಿಜೆಪಿಯಲ್ಲಿ ಆಡಳಿತ ಇರದಂತಹ ಕೆಲ ರಾಜ್ಯಗಳು ಯಾವ್ದ್ಯಾವ್ದಿದೆ, ಸೊ ಅಲ್ಲೆಲ್ಲ ಇಂಥ ಸಮಸ್ಯೆಗಳು ಉದ್ಭವಿಸ್ತಾ ಇದೆ. ನಮ್ಮ ತೆರಿಗೆ ನಮ್ಮ ಹಕ್ಕು ಅಂತೆಲ್ಲ ಕೇಂದ್ರದ ಜೊತೆಗಿನ ಸಂಘರ್ಷದ ಬಗ್ಗೆ ಅಷ್ಟೇ ಅವ್ರು ಮಾತಾಡಿದ್ರು. ಇಲ್ಲಿನ ಪೂಜೆ ಸಂಕಲ್ಪದ ಬಗ್ಗೆ ಎಲ್ಲ ಮಾತಾಡಲಿಲ್ಲ. ಈ ಹಿಂದೆ ಕೂಡ ನಾವು ನೋಡಿದ್ದೀವಿ, ಡಿ ಕೆ ಶಿವಕುಮಾರ್ ಅವರು ದೊಡ್ಡ ದೈವಿ ಭಕ್ತರು. ಕನಕಪುರಕ್ಕೆ ಆಗಾಗ ಹೋಗೋದು, ಮತ್ತು ಕೇರಳಕ್ಕೆ ಆಗಾಗ ಹೋಗೋದು. ಈಗ ತಮಿಳುನಾಡಿನ ಈ ಪ್ರಸಿದ್ಧ ದೇವಸ್ಥಾನಕ್ಕೆ ಬಂದಿದ್ದಾರೆ. ಪ್ರತ್ಯಂಗಿರ ದೇವಿಯ ಹೋಮ ಅಂತ ಹೇಳಿದ್ರೆ ಬಹಳ ಪವರ್ಫುಲ್ ಅದು. ಡೀಟೇಲ್ಸ್ ಕೊಡ್ತಾರೆ. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ ರವೀಶ್. ಪ್ರತ್ಯಂಗಿರ ದೇವಿಯ ದರ್ಶನ ಮಾಡಿಸ್ತಾರೆ ಅಂತ ಹೇಳಿದ್ರೆ ಸಾಮಾನ್ಯವಾಗಿ ಎಲ್ಲ ಕಡೆಗಳಲ್ಲಿ ಮಾತು ಅಲ್ಲೊಂದು ಹೋಮ ಮಾಡಿಸ್ಬಿಟ್ರೆ ಶತ್ರುಗಳ ನಾಶ ಆಗ್ಬಿಡುತ್ತೆ ಅಂತ. ಡಿ ಕೆ ಶಿವಕುಮಾರ್ ಅವರು ಈಗಿರುವಂತಹ ಪೊಲಿಟಿಕಲ್ ಪೊಸಿಷನಲ್ಲಿ ಈ ಟೆಂಪಲ್ನ ವಿಸಿಟ್ಟು ಸಾಕಷ್ಟು ಚರ್ಚೆಗೆ ಗ್ರಾಸ ಆಗ್ತಾ ಇದೆ. ಕೇವಲ ಪೂಜೆಗೆ ಮಾತ್ರ ಸೀಮಿತ ಆಯ್ತಾ ಅಥವಾ ಹೋಮ ಹವನ ಅಂಥದ್ದೇನಾದರೂ ಆಯ್ತಾ? ಏನೇನು ಟಾಕ್ಸ್ ಇದೆ ಪೊಲಿಟಿಕಲಿ? ಮಮತಾ, ಖಂಡಿತವಾಗಿ ಕೂಡ ರಾಜಕಾರಣಿಗಳು ಈ ರೀತಿ ದೇವರ ದರ್ಶನ ಮಾಡಿದಂಥ ಸಂದರ್ಭದಲ್ಲಿ ಮತ್ತು ಪ್ರತ್ಯಂಗಿರ ಹೋಮಗಳನ್ನು ಮಾಡಿದಂಥ ಸಂದರ್ಭ ಕೂಡ ಸಾಕಷ್ಟು ಚರ್ಚೆಗಳು ಆಗ್ತಾ ಇರುತ್ತೆ. ಅಂದರೆ ಎಲ್ಲ ಒಂದು ಕಡೆ ಪಕ್ಷದೊಳಗಿರ್ತಕ್ಕಂಥ ವಿರೋಧಿಗಳು ಹೊರಗಿನ ವಿರೋಧಿಗಳನ್ನು ಕೂಡ ಹಣಿಯೋದಕ್ಕೆ ಪ್ಲಾನ್ ಮಾಡ್ಕೊಳ್ತಾ ಇದ್ದಾರೆ ಅಂತ. ಇದು ಈಗಿಂದಲೇ ಕೇವಲ ಡಿ ಕೆ ಶಿವಕುಮಾರ್ ಮಾತ್ರ ಸೀಮಿತ ಅಲ್ಲ, ಭಾಳಷ್ಟು ರಾಜಕಾರಣಿಗಳು ಕೂಡ ಕರ್ನಾಟಕದಲ್ಲಿ ಈ ಹಿಂದೆಯಿಂದಲೂ ಕೂಡ ಮಾಡ್ಕೊಂಡು ಬಂದಿದ್ದಾರೆ. ಆದರೆ ಪ್ರಮುಖವಾಗಿ ಅವರ ಕುಟುಂಬದವರು ಹೇಳ್ತಾ ಇರ್ತಕ್ಕಂಥ ಪ್ರಕಾರ ಆ ಒಂದು ಹೊಸ ವರ್ಷದ ಹಿನ್ನೆಲೆಯಲ್ಲಿ ಡಿ ಕೆ ಶಿವಕುಮಾರ್ ಅವರು ದೇವಸ್ಥಾನಗಳಿಗೆ ಭೇಟಿ ಕೊಟ್ಟು ಪೂಜೆಯನ್ನು ಮಾಡಿಸ್ತಾ ಇದ್ದಾರೆ. ಅದಕ್ಕೂ ಮತ್ತು ಬೇರೆ ಬೇರೆ ರಾಜಕೀಯ ಸನ್ನಿವೇಶಗಳಿಗೂ ಯಾವುದೇ ರೀತಿಯ ತಾಳೆ ಇಲ್ಲ ಅನ್ನೋ ಮಾತುಗಳನ್ನು ಹೇಳ್ತಾ ಇದ್ದಾರೆ. ಆದರೆ ಕಾಕತಾಳೆ ಎಂಬಂತೆ ಈಗ ನಡೀತಾ ಇರತಕ್ಕಂಥ ಕಾಂಗ್ರೆಸ್ನ ಒಳಗಿನ ಬೇರೆ ಬೇರೆ ರೀತಿಯ ಬೆಳವಣಿಗೆಗಳ ಹಿನ್ನೆಲೆಯಲ್ಲಿ, ಜೊತೆಗೆ ಡಿ ಕೆ ಶಿವಕುಮಾರ್ ಅವರ ವಿರುದ್ಧ ಮತ್ತು ಅವರ ವಿರೋಧಿಗಳು ಕೂಡ ಹೆಚ್ಚಾಗ್ತಾ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಈ ಭೇಟಿಯ ಬಗ್ಗೆ ಸಾಕಷ್ಟು ಚರ್ಚೆಗಳು ಆಗ್ತಾ ಇರ್ತಕ್ಕಂಥದ್ದು. ಅಂದರೆ ಹೇಳಿ ಕೇಳಿ ಪ್ರತ್ಯಂಗಿರೆ ದೇವಿಯ ಮಹಾತ್ಮ ಬಗ್ಗೆ ಕೂಡ ಸಾಕಷ್ಟು ಒಂದು ರೀತಿಯಲ್ಲಿ ಎಲ್ರಿಗೂ ಕೂಡ ತಿಳಿದಿರತಕ್ಕಂಥ ವಿಚಾರವೇ ಸರಿ. ಅಂದರೆ ಶಿವ ಜೊತೆಗೆ ವಿಷ್ಣು, ದುರ್ಗೆ, ಈ ಮೂರು ಶಕ್ತಿಗಳನ್ನು ಸೇರಿದ್ರೆ ಆ ಒಂದು ಪ್ರತ್ಯಂಗಿರ ದೇವಿ ಅನ್ನೋ ಪ್ರತೀತಿಯು ಕೂಡ ಇರ್ತಕ್ಕಂಥದ್ದು. ಹಾಗಾಗಿ ಶತ್ರುನಾಶ ಸಂಹಾರಕ್ಕಾಗಿಯೇ ಪ್ರತ್ಯಂಗಿರ ಹೋಮವನ್ನು ಕೂಡ ನಡೆಸ್ತಾರೆ ಅನ್ನೋದು ಕೂಡ ಒಂದು ರೀತಿಯಲ್ಲಿ ನಂಬಿಕೆ. ಈ ಹಿನ್ನೆಲೆಯಲ್ಲಿ ಇವತ್ತು ದೇವಿಯ ದರ್ಶನವನ್ನು ಪಡೆದು ವಿಶೇಷ ಪೂಜೆಯನ್ನು ಕೂಡ ನಡೆಸಿದ್ದಾರೆ ಅಂತ ಕೂಡ ಹೇಳಲಾಗ್ತಾ ಇದೆ. ಹಾಗಾಗಿ ಇದು
ಆ ಒಂದು ಡಿ ಕೆ ಶಿವಕುಮಾರ್ ಅವರು ತಮ್ಮ ಭವಿಷ್ಯಕ್ಕೋಸ್ಕರವಾಗಿ ತಮ್ಮ ಕುಟುಂಬದ ಸಮೃದ್ಧಿಗಾಗಿ ತಮ್ಮ ಬೆಳವಣಿಗೆಗಾಗಿ ನಡೆಸ್ತಾ ಇರ್ತಕ್ಕಂಥ ದರ್ಶನ ಮತ್ತು ಪೂಜೆ ಪುನಸ್ಕಾರವೋ ಅಥವಾ ಈ ಸಂದರ್ಭವನ್ನೇ ಒಂದು ರೀತಿಯಲ್ಲಿ ಉಪಯೋಗಿಸ್ಕೊಂಡು ಶತ್ರುಗಳ ಸಂಹಾರಕ್ಕಾಗಿ ನಡೆಸಿರ್ತಕ್ಕಂಥ ಪೂಜೆ ಪುನಸ್ಕಾರವೋ ಅನ್ನೋದ್ರ ಬಗ್ಗೆ ಕೂಡ ಸಾಕಷ್ಟು ಚರ್ಚೆಗಳಾಗ್ತಾ ಇರ್ತಕ್ಕಂಥದ್ದು. ಆದರೆ ಈ ಬಗ್ಗೆ ಡಿ ಕೆ ಶಿವಕುಮಾರ್ ಕುಟುಂಬ ಮಾತ್ರ ಇಲ್ಲ, ಹೊಸ ವರ್ಷದ ಹಿನ್ನೆಲೆಯಲ್ಲಿ ಪೂಜೆಯನ್ನು ಪ್ರತಿ ವರ್ಷವೂ ಕೂಡ ಮಾಡಿಸ್ತಾ ಇರ್ತೇವೆ, ಹಾಗಾಗಿ ಇವತ್ತು ತಮಿಳುನಾಡಿನ ಒಂದು ದೇವಸ್ಥಾನಕ್ಕೆ ಭೇಟಿ ಕೊಟ್ಟಂಥ ಸಂದರ್ಭದಲ್ಲಿ ಈ ಒಂದು ಪೂಜೆಯನ್ನು ವಿಶೇಷ ಪೂಜೆ ಸಲ್ಲಿಸಿದ್ದಾರೆ, ಇದಕ್ಕೆ ವಿಶೇಷ ಅರ್ಥ ಕಲ್ಪಿಸುವಂಥದ್ದಿಲ್ಲ ಅಂತಲೂ ಕೂಡ ಹೇಳ್ತಾ ಇರ್ತಕ್ಕಂಥದ್ದು ಮಮತಾ. ಓಕೆ ರವೀಶ್, ಹಾಗೆ ಸಂಪರ್ಕದಲ್ಲಿರಿ, ವಾಪಸ್ ಬರ್ತೀನಿ.